ಈಗ ಎಷ್ಟೊಂದು ಕಡೆ ರೇಪ್ ಎಲ್ಲ ಆಗಿದೆ, ನಿಮ್ಮ ಪ್ರಕಾರ ಅದ್ರ ಬಗ್ಗೆ ಏನಾದ್ರು ಮಾತಾಡೋದು? ಯಾರು ಜವಾಬ್ದಾರಿ ತಾತ ಇಲ್ಲ ಬಿಡಿ. ಒಂದು ಹುಡುಗಿನ ಕೆಟ್ಟ ದೃಷ್ಟಿಯಿಂದ ನೋಡೋದು ತಪ್ಪು. ಅದು ಗುಂಡಿಟ್ಟು ಸಾಯಿಸ್ತಾರಲ್ಲ, ನೀನು ಕೂತಿತ್ತಲ್ಲ ಹಂಗೆ ಸಾಯಿಸಿ ಹಾಕಿದ್ರೆ ಇನ್ನೊಬ್ರು ಮಾಡಲ್ಲ. ಅವ್ರ ಅಮ್ಮ ಅವ್ರ ಅಕ್ಕ ತಂಗಿರನ್ನ ಬಿಟ್ಟು ಬೇರೆ ಎಲ್ಲ ಹುಡುಗಿರನ್ನ ನಾನು ಇದು ಮಾಡ್ತೀನಿ ಅನ್ನೋದು ತಪ್ಪು ಎಲ್ಲ. ಹಲೋ ಮೇಡಮ್, ನಿಮ್ಮ ಹೆಸರು? ಶೋಭಾ. ಮೇಡಮ್, ಒಂದು ತಾಯಿ ಒಂದು ಮಗಳನ್ನ ಎಷ್ಟೆಲ್ಲ ಕೇರ್ ಮಾಡ್ತಾರೆ? ಎಷ್ಟೆಲ್ಲ ಅಂದರೆ ಅವ್ರ ಜೀವನ ಇರೋ ಗಂಟನೂ ಕೇರ್ ಮಾಡ್ತಾರೆ. ಹೆಣ್ಮಕ್ಳಿಗೆ ತನ್ನ ತಾಯಿ ಹೆಚ್ಚು ಸೇಫ್ಟಿ ಕೊಡ್ತಾರೆ, ಏನಕ್ಕೆ ಮೇಡಮ್? ಏನಕ್ಕೆ ಅಂದರೆ ಅವ್ರು ಇರೋದೇ ಸೇಫ್ಟಿ ಕೊಡೋಕ್ಕಲ್ವಾ. ಅಲ್ಲ, ಈಗ ಎಷ್ಟೊಂದು ಕಡೆ ರೇಪ್ ಎಲ್ಲ ಆಗಿದೆ, ನಿಮ್ಮ ಪ್ರಕಾರ ಅದ್ರ ಬಗ್ಗೆ ಏನಾದ್ರು ಮಾತಾಡೋದು? ಯಾರು ಜವಾಬ್ದಾರಿ ತಾತ ಇಲ್ಲ ಬಿಡಿ. ಸುಮ್ಮನೆ ಹೇಳ್ತಾರಷ್ಟೇ ಟಿ ವಿ ನ್ಯೂಸಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಬರೀ ಹೇಳ್ತಾರೆ. ಯಾರು ಏನು ಮಾಡೋಕ್ಕಾಯ್ತಾ ಇಲ್ಲ. ಸುಮ್ಮನೆ ಅವರು ಲೂಸ್ ಬಿಡ್ತಾರೆ, ಅವರು ಮಾಮೂಲಿ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಕೆಲವೊಂದು ಕಡೆ ತಂದೆ ತಾಯಿ ಮಾಡ್ತಾರಲ್ಲ, ಗುಂಡಿಟ್ಟು ಸಾಯಿಸ್ತಾರಲ್ಲ, ನೀನು ಕೂತಿತ್ತಲ್ಲ ಹಂಗೆ ಸಾಯಿಸಿ ಹಾಕಿದ್ರೆ ಇನ್ನೊಬ್ರು ಮಾಡಲ್ಲ. ಅಯ್ಯೋ ಮಾಡ್ತಾ ಇರ್ತಾರೆ, ಇವ್ರದ್ದು ಎಲ್ಲ ಬಿಡ್ತಾರೆ, ಎಲ್ಲ ಜೈಲಿಗೆ ಕಳಿಸ್ತಾರೆ, ಮತ್ತೆ ವಾಪಸ್ ಬಿಡ್ತಾರೆ ಅಂತ ಮಾಡ್ತಾನೆ ಇರ್ತಾರೆ. ಯಾರು ಮಾಡಿರ್ತಾರೆ ಅದೇ ಸ್ಪಾಟಲ್ಲಿ ಅವ್ರನ್ನ ಸಾಯಿಸಾಕಿರ್ ಮತ್ತೆ ಯಾಕೆ ಮಾಡ್ತಾರೆ? ಎದ್ರಕೊಂಡು ಮತ್ತೆ ಮಾಡ್ತಾರಾ? ಮಾಡಲ್ಲ ತಾನೇ. ಕಾನೂನು ಸ್ಟ್ರಾಂಗ್ ಐತೆ, ಸ್ಟ್ರಾಂಗ್ನ ಅವ್ರು ಬಿಡ್ತಾ ಇಲ್ಲ ಸ್ಟ್ರಾಂಗ್ ಆಗಕ್ಕಷ್ಟೇ. ಎಲ್ಲೋ ಒಂದು ಕಡೆ ಮಕ್ಳುಗಳು ಬಟ್ಟೆ ನ್ಯೂಸಲ್ಲಿ ಅದರಲ್ಲಿ ಇದರಲ್ಲಿ ಹೇಳ್ಕೊತಾರೆ ಅಷ್ಟೇ, ತೋರಿಸ್ಕೊಳಕ್ಕೆ ನಾವು ಹೆಣ್ಮಕ್ಳು ಸಪೋರ್ಟು ಅಂತ. ಆದಾಗ ಯಾರು ಇರಲ್ಲ, ಮಾಡಿರೋ ನವಸ್ಕೋತಾರೆ, ಮಾಡದೇ ಇದ್ದಾರನ್ನು ಬಿಡ್ತಾರೆ. ಈಗ ದರ್ಶನನ ಕೊಡೋಕಿಲ್ವಾ? ಒಳ್ಳೇದು ಮಾಡೋರೆಲ್ಲ ಕೊಡೋಕವ್ರಲ್ಲ. ಆಂಟಿ, ಏನಂದರೆ ಈಗ ಒಂದು ಹೆಣ್ಮಕ್ಳು ಹಾಕೋ ಬಟ್ಟೆ ಮೇಲೆ ರೇಪ್ ಆಗುತ್ತೆ, ಬಟ್ಟೆ ಅವ್ರು ಕರೆಕ್ಟಾಗಿ ಹಾಕಿದ್ರೆ ಸರಿ ಹೋಗುತ್ತೆ, ಆ ಥರ ಆಗಲ್ಲ ಅಂತಾರೆ. ನೋಡೋರು ಕರೆಕ್ಟಾಗಿ ನೋಡ್ಬೇಕು ತಾನೆ, ನೋಡೋದು ದೃಷ್ಟಿ ಕರೆಕ್ಟಾಗಿರ್ಬೇಕು ತಾನೆ. ಅವ್ರ ಮೇಲೂ ಅಕ್ಕ ತಂಗಿರು ಅಕ್ಕ ತಮ್ಮದಿರು ಎಲ್ಲರ ಜೊತೆ ಅವರು ಹುಟ್ಟಿರ್ತಾರೆ ತಾನೆ. ಯಾಕೆ ಅವ್ರ ಮಕ್ಳು ಮಾತ್ರ ಹಾಕೋಬೇಕು, ಬೇರೆಯವರೆಲ್ಲ ಹಾಕೋಬಾರ್ದಾ? ನೀವು ಒಂದು ಪೇರೆಂಟ್ ಆಗಿ ನಿಮ್ಮ ಮಕ್ಳು ಹಾಕೋ ಬಟ್ಟೆಯಿಂದ ನಿಮ್ಗೇನಾದ್ರು ಪ್ರಾಬ್ಲಮ್ ಆಗುತ್ತಾ? ನಮಗೇನು ಪ್ರಾಬ್ಲಮ್ ಇಲ್ಲ, ಅವ್ರು ಆ ಥರ ಹಾಕೊಳ್ಳೋದೇ ಇಲ್ಲ. ನಾವೇ ಹಾಕೊಳ್ಳಿದ್ರು ಅವ್ರು ಹಾಕೊಳ್ಳಲ್ಲ, ಆ ಥರ ಮಕ್ಕಳು. ಇವಾಗ ಏನಾದರೂ ಹೆಣ್ಮಕ್ಳಿಗೆ ಹೇಳೋದಾದರೆ? ಈಗ ಹೆಣ್ಮಕ್ಳಿಗೆ ಹೇಳೋದಾದರೆ ಅವ್ರ ಅಪ್ಪ ಅವ್ರ ಅಮ್ಮ ಹೇಳ್ದಂಗೆ ಕೇಳಿದ್ರೆ ಚೆನ್ನಾಗಿರ್ತಾರೆ. ಇಲ್ಲ ಅಂತ ಅಂದರೆ ಅವ್ರು ಇಷ್ಟ ಬಂದಂಗೆ ಮಾಡೋದಾದರೆ ಹಾಳಾಯ್ತಾರೆ ಅಷ್ಟೇ. ಹಲೋ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ. ಮೇಡಮ್, ಈ ನಮ್ಮ ಭಾರತದಲ್ಲಿ ಹೆಣ್ಮಕ್ಳಿಗೆ ನಿಜವಾಗ್ಲೂ ಸೇಫ್ಟಿ ಇದೆಯಾ? ಸೇಫ್ಟಿ ಇಲ್ಲ ಇಲ್ಲಿ. ಯಾಕಂದರೆ ಲಾಸ್ಟ್ ಫ್ಯೂ ವೀಕ್ಸ್ ಬ್ಯಾಕೆ ಕೋಲ್ಕತ್ತಾದಲ್ಲಿ ಒಂದು ಡಾಕ್ಟರ್ ಮೇಲೆ ಆ ಥರ ರೇಪ್ ಆಗಿ ಅಷ್ಟು ಬ್ರೂಟಲ್ಲಾಗಿ ಅವ್ರದ್ದು ಮರ್ಡರ್ ಆಯಿತು. ಎಲ್ಲಿದೆ ಸೇಫ್ಟಿ ಅಂತ ಇನ್ನೂ ಕ್ವಶನ್ ಮಾರ್ಕೇ ಇದೆ. ಬಟ್ ಇದುವರೆಗೂ ಸೇಫ್ಟಿ ಅಂತ ಸಿಕ್ಕಿಲ್ಲ. ನಾನು ಕೂಡ ಡಾಕ್ಟರೇ, ನಾನು ನಂದು ಡ್ಯೂಟಿ ಮುಗಿಸಿ ಇವಾಗ ಬರ್ತಾ ಇದ್ದೀನಿ. ನಾವೆಲ್ಲ ಹೋಗ್ತಾ ಇರ್ತೀವಿ, ಈ ಟೈಮಲ್ಲಿ ನಮಗೆ ಕೆಲಸ ಇರುತ್ತೆ, ನಾವು ಹೋಗಲೇಬೇಕಾಗುತ್ತೆ. ಬಸ್ ಹತ್ಕೊಂಡು ಬರ್ತೀವಿ, ಪಿ ಜಿಗಳಲ್ಲೆಲ್ಲ ಇರ್ತೀವಿ. ಕರೆಕ್ಟಾಗಿ ಹೋಗಿ ಸೇಫಾಗಿ ಮನೆಗೆ ಸೇರಬೇಕಂದ್ರೆ ನಮಗೆ ಭಯ ಸ್ಟಾರ್ಟ್ ಆಗೋಗಿದೆ ಇವಾಗ. ಆ ಇನ್ಸಿಡೆಂಟ್ ಕೇಳಾದ್ಮೇಲೆ ನನಗೆ ಭಯ ಆಗ್ತಿದೆ. ಮನೇಲೆಲ್ಲ ಫೋನ್ ಮಾಡಿ ಕೇಳ್ತಾರೆ ರೀಚ್ ಆದ ಎಲ್ಲ ಅಂತ. ಮುಂಚೆ ಈ ಥರ ಅಂದರೆ ನಮ್ಮದು ಕರ್ನಾಟಕದಲ್ಲಿ ಈ ಥರ ಎಲ್ಲ ಒಂದು ಕಡೆ ಹೆಣ್ಮಕ್ಳು ಧೈರ್ಯದಿಂದ ಆರಾಮಾಗಿ ಹೋಗಬೇಕು ಅನ್ನೋದಕ್ಕೆ ಭಯ ಪಡೋಂಗೆ ಆಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಹೌದು, ಭಯ ಪಡೋಂಗೆ ಆಗ್ಬಿಟ್ಟಿದೆ. ಇವಾಗ ಓಲಾ ಊಬರ್ ಎಲ್ಲ ಬುಕ್ ಮಾಡ್ತಿರ್ತೀವಿ, ಆವಾಗ ನಾವು ಫುಲ್ಲು ಟ್ರ್ಯಾಕ್ ಮಾಡ್ಕೊಂಡು ಕೂತ್ಕೊಂಡು ಪರಿಸ್ಥಿತಿ ಬಂದಿದೆ. ನಂಬಿ ಹೋಗೋ ಅಂಥ ಧೈರ್ಯನೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಮತ್ತು ಎಷ್ಟೊಂದು ಜನ ಹೇಳ್ತಾರೆ ಹೆಣ್ಮಕ್ಳು ಹಾಕೋ ಬಟ್ಟೆ ಮೇಲೆ ಈ ಥರ ಆಗುತ್ತೆ, ಅವ್ರು ಕರೆಕ್ಟಾಗಿ ಬಟ್ಟೆ ಹಾಕಿದ್ರೆ ಯಾಕೆ ಈ ಥರ ರೇಪೆಲ್ಲ ಆಗುತ್ತೆ ಅಂತಾರೆ. ನಿಮಗೆ ಗೊತ್ತಿರೋ ಹಂಗೆ ಬಟ್ಟೆಯಿಂದ ಏನಾದ್ರು ಆಗುತ್ತಾ ಮೇಡಮ್? ಬಟ್ಟೆ ಅಂತ ಏನಲ್ಲ ಸರ್, ಆದರೆ ಹೋಗಿ ರಾತ್ರಿ ಅಂದರೆ ಡ್ಯೂಟಿ ಮಾಡಿ ಮಲಗಿರೋರ ಮೇಲೆ ಬ್ಲ್ಯಾಂಕೆಟ್ ಹಾಕೊಂಡು ಮಲಗಿರೋರ ಮೇಲೇ ಹೋಗಿ ಮೇಲೆ ಬೀಳ್ತಾರೆ ಅಂದರೆ ಬಟ್ಟೆ ಯಾವುದ್ರ ಲೆಕ್ಕ? ಎಲ್ಲ ನೋಡೋರ ದೃಷ್ಟಿ ಮೇಲೆ ಅಲ್ಲ, ಅವ್ರ ಮನಸ್ಥಿತಿ ಮೇಲೆ ಇರುತ್ತೆ ಅದು ಆ ಥರ. ಬಟ್ಟೆ ಮೇಲೆ ಏನೂ ಅಲ್ಲ, ಅವರು ನಿಜವಾದವ್ರ ಮನಸ್ಥಿತಿ. ಬರೀ ಹೇಳೋದಕ್ಕೆ ಬಟ್ಟೆ ಅಂತ ಹೇಳ್ತಾರೆ, ತಾವು ನೋಡೋ ದೃಷ್ಟಿ ಕರೆಕ್ಟಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತಲ್ಲ ಮೇಡಮ್? ಹೌದು, ನೋಡೋರ ದೃಷ್ಟಿ ಚೆನ್ನಾಗಿರಬೇಕು, ಅವರು ಇಂಟೆನ್ಷನ್ ಚೆನ್ನಾಗಿರಬೇಕು. ಒಂದು ಪರ್ಸನ್ನ ಅವರು ಯಾರೂ ನಮ್ಮ ತಂಗಿ ಅಂತ ನೋಡೋರು ತುಂಬ ಕಡಿಮೆ, ತುಂಬ ಮಾತಿಗೆ ಹೇಳೋರೇ ಆಗಿದ್ದಾರೆ. ತಂಗಿ ಅಂತ ಹೇಳ್ಕೊಂಡೇ ಎಷ್ಟೋ ಜನ ಏನೋ ಸುಮ್ಮನೆ ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ಬಿಡೋದು. ಹುಡುಗಿರು ಸ್ವಲ್ಪ ನಂಬಿಡ್ತಾರೆ ಬೇಗ, ಅಂದರೆ ಬ್ರೋಲಿ ಸೆಂಟಿಮೆಂಟ್ ತೋರಿಸಿದ್ರೆ ನಂಬ್ತಾರೆ, ಇನ್ನೋಸೆಂಟ್ ಇರ್ತಾರಲ್ಲ ಸ್ವಲ್ಪ, ಅದಕ್ಕೆ ಪ್ರಾಬ್ಲಮ್ ಆಗ್ತದೆ. ನೀವೇನಾದರೂ ಹೆಣ್ಮಕ್ಳಿಗೆ ಏನಾದರೂ ಸಜೆಷನ್ ಮಾಡೋದಾದರೆ ಹೇಗೆ ಈ ಸಮಾಜದಲ್ಲಿ ಬದುಕಬೇಕು ಅಂತ ನಿಮಗೆ ಗೊತ್ತಿರೋಷ್ಟು, ನೀವೊಬ್ಬರು ಡಾಕ್ಟ್ರ್ ಆಗಿದ್ಕೊಂಡು ನಿಮ್ಗೆ ಏನು ಗೊತ್ತು ಅದನ್ನು ಹೇಳೋದಾದರೆ ಮೇಡಮ್? ಆ್ಯಸ್ ಅ ಡಾಕ್ಟ್ರಾಗಿ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿಯಿಂದ ನಾವು ಹಿಂದೆ ಸರಿಯೋಕ್ಕಾಗಲ್ಲ. ನಮ್ಮದು ಕರ್ತವ್ಯ ಇರುತ್ತೆ, ನಮ್ಮ ಜನರ ಸೇವೆ ಮಾಡೋದು ಭಾವನೆ ಇರುತ್ತೆ. ನಮ್ಮದು ಕರ್ತವ್ಯನೂ ಹೌದು, ನಮ್ಮದು ನಮ್ಗೆ ಖುಷಿನೂ ಆಗುತ್ತೆ ಅದರಲ್ಲಿ. ಬಟ್ ಇದನ್ನೇ ಅವರು ಏನೋ ದುರುಪಯೋಗ ಪಡಿಸ್ಕೋಬಾರ್ದು ಯಾರೂ. ಅಲ್ಲಿ ವರ್ಕರ್ಸ್ ಆಗಲಿ, ವರ್ಕರ್ಸ್ ಆಗಲಿ, ಸರೌಂಡಿಂಗ್ ಆಗಲಿ, ಎಲ್ಲ ಎನ್ವೈರ್ಮೆಂಟ್ ಆಗಲಿ ಎಲ್ಲ ಕರೆಕ್ಟಾಗಿ ಇರಬೇಕು. ನಮಗೆ ಧೈರ್ಯ ಬರಬೇಕು ಸ್ವಲ್ಪ, ನಾವು ವರ್ಕ್ ಮಾಡೋ ಕಡೆ. ನಮ್ಗೆ ಸೇಫ್ಟಿ ಇದೆಯಪ್ಪ, ನಾನು ಮಲ್ಕೋಬೋದು ಇವತ್ತು ರಾತ್ರಿ ಚೆನ್ನಾಗಿ ಅಂತ. ನನಗೂ ಆನ್ ಡ್ಯೂಟಿ ನೈಟ್ ಡ್ಯೂಟೀಸ್ ಇದ್ದಾವೆ, ನನಗೆ ನಾನು ಎದ್ದಿರಲೇನಪ್ಪ ಅಂತ ಅನಿಸ್ಬಿಟ್ಟಿದೆ. ನನಗೆ ಮಲಗದೆ ಬೇಡ, ಎಲ್ಲೂ ಹೋಗಿ ನಾನು ಎದ್ದೇ ಇರೋಣ, ಆ ಥರ ಭಾವನೆ ನನಗೆ ಬಂದಿದೆ.
ಆ ಥರ. ಇವಾಗಲೂ ಒಯ್ದ್ರೆ ಡಾಕ್ಟ್ರು ಅಂತ ದೇವರು ಅಂತ ಹೇಳ್ತಾರೆ, ಅಂಥ ದೇವ್ರುಗಳಿಗೇನೆ ಒಂದು ಇದಿಲ್ಲ, ಸೇಫ್ಟಿ ಇಲ್ಲ. ಇನ್ನು ಸಾಮಾನ್ಯ ಜನಗಳಿಗೆ ಯಾವ ರೀತಿ ಇದೆ ಮೇಡಮ್ ಹಾಗಾದ್ರೆ? ಅದು ಇನ್ಸಿಡೆಂಟ್ ಆಗಿದ್ದು ಹಾಸ್ಪಿಟ್ಲ್ ಒಳಗಡೆನೆ. ಅಷ್ಟು ಒಳಗಡೆ ಎಲ್ಲ ಸೆಕ್ಯೂರಿಟಿ ಸೇಫ್ಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎಷ್ಟರ ಮಟ್ಟಿಗಿತ್ತೋ ನನಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಅ ಡಾಕ್ಟ್ರಾಗಿ ಒಂದು ಜನರ ಪ್ರಾಣ ಕಾಪಾಡೋ ಇಂಟೆನ್ಷನ್ ನಮಗಿರುತ್ತೆ. ನಾವು ಅದೇ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿರ್ತೀವಿ. ನಮಗೆ ನಮ್ಮ ಪರ್ಸ್ನಲ್ ಲೈಫ್ ಒಂದು ಕಡೆ ಆದರೆ ಪ್ರೊಫೆಷ್ನಲ್ ಲೈಫ್ ಒಂದು ಕಡೆ, ಎರಡೂ ನಾವು ಬಿಟ್ಕೊಡೋಕ್ಕಾಗಲ್ಲ ಅಂತ ನಾವು ನಮ್ಮ ಪರ್ಸ್ನಲ್ಲಾಗಿ ನಾವು ಕೇರ್ಲೆಸ್ ಆಗಿ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ. ಕೇರ್ಫುಲ್ಲಾಗಿ ಆದಷ್ಟು ಅದೇನೇನೋ ಏನೋ ಸ್ಪ್ರೇಗಳೆಲ್ಲ ಬರುತ್ತೆ, ಆ ಥರ ಇಟ್ಕೊಂಡು ಪಾಕೆಟಲ್ಲಿ ಅದು ನೈಫ್ಗಳೆಲ್ಲ ಬರುತ್ತೆ, ಅಂದರೆ ಪೆನ್ ನೈಫ್ಗಳು, ಆ ಥರ ಸೇಫ್ಟಿ ಪರ್ಪಸ್ಗೆ ಇಟ್ಕೊಂಡಿರೋಣ. ನಮಗೆ ಸೇಫ್ಟಿಗೆ ಅಟ್ಲೀಸ್ಟ್ ಆ ಧೈರ್ಯದ ಮೇಲಾದರೂ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ ನನಗೆ. ಸ್ವತಂತ್ರ ಸಿಕ್ಕಿ 78 ವರ್ಷ ಆದ್ರೂ ಹೆಣ್ಮಕ್ಳು ಇವಾಗ್ಲೂ ಸ್ವತಂತ್ರವಾಗಿ ಓಡಾಡೋಕ್ಕೆ ಆಗ್ತಾನೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಗಾಂಧೀಜಿಯವರು ಯಾವಾಗ ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡ್ತಾರೋ ಆವಾಗಲೇ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗೆ ಅಂತ ಹೇಳಿದರು. ಬಟ್ ಆದರೆ ಇನ್ನೂ ನಮಗೆ ಹೆಣ್ಮಕ್ಳಿಗೆ ಯಾರೂ ರಾಜಾರೋಷವಾಗಿ ಎಷ್ಟೊತ್ತಲ್ಲಾದ್ರೂ ಹೋಗೋದಕ್ಕೆ ಧೈರ್ಯ ಆಗ್ತಿಲ್ಲ. ಮತ್ತು ಸ್ವಂತ ಅಣ್ಣ ತಮ್ಮ ಅಂತ ನಂಬಕ್ಕೂ ಅವ್ರಿಗೆ ಒಂಥರ ಅಸಹ್ಯ ಥರ ಫೀಲ್ ಆಗ್ತಿದೆ. ಆ ಥರ ನಡ್ಕೊಳ್ಳೋರ್ಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟು ನೀವು ಬಾಯ್ಸ್ಗೆ ಫಸ್ಟು ಅವರೂ ಒಂದು ಅಮ್ಮ ಹೊಟ್ಟೆಯಿಂದನೇ ಹುಟ್ಟಿರ್ತಾರೆ, ಅವ್ರಿಗೂ ಅಕ್ಕ ತಂಗಿರು ಇರ್ತಾರೆ. ಒಂದು ಹುಡುಗಿನ ಕೆಟ್ಟ ದೃಷ್ಟಿಯಿಂದ ನೋಡೋದು ತಪ್ಪು, ಅದು ತುಂಬ ಅದು ಏನದು ಒಳ್ಳೇದಲ್ಲ. ಆ ಥರ ಎಲ್ಲದ್ರ ಮೇಲೆ ಅವ್ರ ಅಮ್ಮ ಅವ್ರ ಅಕ್ಕ ತಂಗಿರನ್ನ ಬಿಟ್ಟು ಬೇರೆ ಎಲ್ಲ ಹುಡುಗಿರನ್ನ ನಾನು ಇದು ಮಾಡ್ತೀನಿ ಅನ್ನೋದು ತಪ್ಪು ಎಲ್ಲ. ಅದು ಬ್ಯಾಡ್, ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ಆ ಮೆಂಟಾಲಿಟಿನ ಹುಡುಗರು ಚೇಂಜ್ ಮಾಡ್ಕೋಬೇಕು. ಬರೀ ಬಾಯಿ ಮಾತಿಗೆ ಹೇಳೋದಲ್ಲ, ನೀವು ನನ್ನ ತಂಗಿ ಥರ ಆ ಥರ ಈ ಥರ ಹೆಲ್ಪ್ ಮಾಡ್ತೀವಿ. ಹೆಲ್ಪ್ ಮಾಡೋ ಇಂಟೆನ್ಷನ್ ನಾವೇನೇ ಕೇಳ್ಕೊಂಡು ಹೋಗಲ್ಲ ಹುಡುಗರಿಗೆ, ನೀವು ಹೆಲ್ಪ್ ಮಾಡಿ ನಮಗೆ ಡ್ರಾಪ್ ಅದೆಲ್ಲ.